ಡಿಜಿಟಲ್ ಇನ್ಫ್ಲುಯೆನ್ಸರ್ ಯಾರ್ಯಾರು ತಗೊಂಡಿದ್ದೀರೋ ಅವರು ಮಾತ್ರ ಈ ವಿಡಿಯೋನ ನೋಡಿ, ಉಳಿದವರಿಗೆ ಈ ವಿಡಿಯೋ ಅವಶ್ಯಕತೆಗೆ ಬರೋದಿಲ್ಲ. ಡಿಜಿಟಲ್ ಇನ್ಫ್ಲುಯೆನ್ಸರ್ ಟಾಸ್ಕ್ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಅಂದರೆ ದಿನಾಂಕ 2/10/2024 ಟಾಸ್ಕ್ ಆರಂಭಗೊಂಡಿದೆ. ಯಾವ ರೀತಿಯಲ್ಲಿ ಟಾಸ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಲಾಗಿನ್ ಮಾಡಿದ ನಂತರ ನಿಮ್ಮ ಹೆಸರು ಮೇಲೆ ಕ್ಲಿಕ್ ಮಾಡಿ, ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ. ಇನ್ಫ್ಲುಯೆನ್ಸರ್ ಟಾಸ್ಕ್ ಅಂತ ಬಂದಿದೆ, ಅವ್ರು ಮಾತ್ರ ಕ್ಲಿಕ್ ಮಾಡಿ. ಉಳಿದವರಿಗೆ ಈ ಕಮೆಂಟ್ ಇರುತ್ತೋ ಇಲ್ವೋ ಅಂತ ನನಗೂ ಗೊತ್ತಿಲ್ಲ, ಯಾಕೆಂದರೆ ನಾನು ತಗೊಂಡಿರೋದು ಇನ್ಫ್ಲುಯೆನ್ಸರ್ ಟಾಸ್ಕ್. ಇದರ ಮೇಲೆ ಕ್ಲಿಕ್ ಮಾಡಿ, ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದಾಗ ಇಲ್ಲಿ ಏನೇನು ಮಾಡಬೇಕು ಅಂತ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸ್ಟೆಪ್ 1ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮೇಕ್ ಯುವರ್ ಡಿಜಿಟಲ್ ಕಂಟೆಂಟ್ ವಿತ್ ಬಿಲೋ ಮೆನ್ಷನ್ಡ್ ಕಂಡೀಷನ್ಸ್ ಅಂತ 2 ಕಂಡೀಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ಇದರಲ್ಲಿ ಹೇಳ್ತಾ ಇರೋದು ವಿಡಿಯೋ ಲೆಂತ್ ಮಿನಿಮಮ್ 2 ನಿಮಿಷ ಇರಬೇಕು ಅಂತ ಹೇಳ್ತಿದ್ದಾರೆ. ಮ್ಯಾಕ್ಸಿಮಮ್ ಎಷ್ಟು ಅಂತ ಹೇಳಿಲ್ಲ, ಮಿನಿಮಮ್ ಕನಿಷ್ಠ ಪಕ್ಷ 2 ನಿಮಿಷ ಆದರೂ ವಿಡಿಯೋ ಇರಬೇಕು ಅಂತ ಫಸ್ಟ್ ಪಾಯಿಂಟಲ್ಲಿ ಹೇಳಿದ್ದಾರೆ. ಎರಡನೇದಾಗಿ ಹೇಳಿರೋದು ಓನ್ ವಾಯ್ಸ್ ಮಸ್ಟ್, ನೋ ನೀಡ್ ಟು ಶೋ ಫೇಸ್ ಅಂತ ಕೊಟ್ಟಿದ್ದಾರೆ. ಓನ್ ವಾಯ್ಸ್ ಮಸ್ಟ್ ಅಂದರೆ ಏನು ಹೇಳ್ತಾ ಇದೆ ಅಂದರೆ, ನಮ್ಮದು ಸ್ವಂತ ವಾಯ್ಸ್ನಲ್ಲಿ ಮಾತ್ರ ವಿಡಿಯೋ ಮಾಡಬೇಕು, ಬೇರೆಯವರ ವಾಯ್ಸಲ್ಲಿ ವಿಡಿಯೋ ಮಾಡಬೇಡಿ. ಅದರಲ್ಲಿ ಏನೇನು ಬರ್ಬೋದು ಅಂತ ಹೇಳೋದಾದರೆ, ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಆಟೋಮೆಟಿಕ್ ವಾಯ್ಸ್ ಬರುತ್ತೆ, ಆ ವಾಯ್ಸ್ ಉಪಯೋಗಿಸೋಂಗಿಲ್ಲ. AI ಅಂತ ಆಟೋಮೆಟಿಕ್ ವಾಯ್ಸ್ ಬರುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಅಂತ ಆ ವಾಯ್ಸ್ ಉಪಯೋಗಿಸೋಂಗಿಲ್ಲ. ಇನ್ನು ಕಾರ್ಟೂನಿಕ್ ವಾಯ್ಸ್ಗಳು ಉಪಯೋಗಿಸೋಂಗಿಲ್ಲ, ಗೊಂಬೆಗಳದ್ದು ವಾಯ್ಸೆಲ್ಲ ಬರುತ್ತಲ್ಲ ಆ ರೀತಿ ವಾಯ್ಸು, ಆಮೇಲೆ ಆ್ಯನಿಮೇಷನ್ ವಾಯ್ಸು, ಇದು ಯಾವುದೂ ಉಪಯೋಗಿಸೋಂಗಿಲ್ಲ. ನಮ್ಮದು ಸ್ವಂತ ವಾಯ್ಸ್ನಲ್ಲಿ ಮಾತ್ರ ವಿಡಿಯೋ ಮಾಡಬೇಕು ಅಂತ ಇದರಲ್ಲಿ ಹೇಳಿದ್ದಾರೆ. ಜೊತೆಗೆ ಇನ್ನೂ ಒಂದು ಏನು ಹೇಳಿದ್ದಾರೆ ಅಂದರೆ, ನಾವು ಫೇಸ್ ತೋರಿಸಿ ವಿಡಿಯೋ ಮಾಡಬೇಕು ಅಂತ ಏನು ನಿರ್ಬಂಧ ಇಲ್ಲ. ನೋ ನೀಡ್ ಟು ಶೋ ಫೇಸ್ ಅಂದರೆ ನಾವು ಮುಖ ತೋರಿಸ್ಬಿಟ್ಟು ವಿಡಿಯೋ ಮಾಡುವಂಥ ಅವಶ್ಯಕತೆಯೂ ಇಲ್ಲ ಅಂತಲೇ ಇದರಲ್ಲಿ 2 ಪಾಯಿಂಟಲ್ಲಿ ಹೇಳಿದ್ದಾರೆ. ಇದು ಸ್ಟೆಪ್ 1ನಲ್ಲಿ ಕೊಟ್ಟಿರೋದು. ಇನ್ನು ಸ್ಟೆಪ್ 2ನಲ್ಲಿ ಏನು ಹೇಳ್ತಿದ್ದಾರೆ, ಡು ನಾಟ್ ಪೋಸ್ಟ್ ಅಡಲ್ಟ್ ಕಂಟೆಂಟ್ ಆ್ಯಂಡ್ ಪಾರ್ಟ್ ಟೈಮ್ ಜಾಬ್ ರಿಲೇಟೆಡ್ ಕಂಟೆಂಟ್. ಅಡಲ್ಟ್ಸ್ ವಿಡಿಯೋನ ಹಾಕಬೇಡಿ ಅಂತ ಹೇಳಿದ್ದಾರೆ. ಇದೆಲ್ಲ ಶಂಕರ್ ಸರ್ ಹೇಳಿರೋದೆ, ತಿರ್ಗಾ ಇಲ್ಲಿ ಸ್ಟೆಪ್ 2ನಲ್ಲಿ ಕೊಟ್ಟಿದ್ದಾರೆ ಅಂತ ಅಷ್ಟೇ. ಅದೇ ರೀತಿಯಲ್ಲಿ ಪಾರ್ಟ್ ಟೈಮ್ ಜಾಬ್ ರಿಲೇಟೆಡ್ ಕಂಟೆಂಟ್ಸ್ನ ಹಾಕಬೇಡಿ ಅಂತ ಹೇಳಿದ್ದಾರೆ. ಸ್ಟೆಪ್ 3ನಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಡೋಂಟ್ ಯೂಸ್ ಸೇಮ್ ಟಾಪಿಕ್ ಟು ಎನದರ್ ವಿಡಿಯೋ ಮಸ್ಟ್ ಅಂತ ಹೇಳಿದ್ದಾರೆ. ಒಮ್ಮೆ ಉಪಯೋಗಿಸಿದಂತಹ ವಿಡಿಯೋ ಇನ್ನೊಂದು ವಿಡಿಯೋನಲ್ಲಿ ಹಾಕ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಅಂದರೆ ಒಂದ್ಸಲ ನಾವು ಯೂಟ್ಯೂಬಲ್ಲಿ ಯಾವ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀವೋ ಅದೇ ಕಂಟೆಂಟನ್ನು ಇನ್ನೊಂದು ವಿಡಿಯೋನಲ್ಲೂ ಹಾಕಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಇನ್ನು ಸ್ಟೆಪ್ 4ಅಲ್ಲಿ ಏನು ಹೇಳ್ತಾ ಇದೆ, ಮಸ್ಟ್ ಮೆನ್ಷನ್ ಸ್ಪಾನ್ಸರ್ ನೇಮ್ ಇನ್ ಯುವರ್ ವಿಡಿಯೋ ಟು ಯುವರ್ ಓನ್ ವಾಯ್ಸ್. ಇದರಲ್ಲಿ ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ದಿಸ್ ವಿಡಿಯೋ ಸ್ಪಾನ್ಸರ್ಡ್ ಬೈ ಜೆನ್ ರಿವ್ಯೂಸ್ ಅಂತ ಕೊಟ್ಟಿದ್ದಾರೆ. ಇದು ನಮ್ಮದು ವಾಯ್ಸ್ನಲ್ಲೇ ನಾವು ನಮ್ಮ ವಿಡಿಯೋನಲ್ಲಿ ಯಾವುದೋ ಅದರ ಒಂದು ಕಡೆ ಹೇಳಬೇಕು ಅಂತ ಸ್ಟೆಪ್ 4ಅಲ್ಲಿ ಹೇಳ್ತಾ ಇರೋದು. ಓಕೆ, ಅರ್ಥ ಆಗಿರ್ಬೋದಲ್ವಾ? ಸ್ಪಾನ್ಸರ್ ನೇಮ್ ಕೊಟ್ಟಿದ್ದಾರೆ, ಆ ಸ್ಪಾನ್ಸರ್ ನೇಮ್ ಇಲ್ಲಿ ಕೆಳಗಡೆ ಇದೆ, ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಇದು ಚೇಂಜ್ ಆಗ್ತಾನೆ ಇರುತ್ತೆ. ಇವಾಗ ಸದ್ಯಕ್ಕೆ ಕೊಟ್ಟಿರೋದು ಜೆನ್ ರಿವ್ಯೂಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೋ ಅದು ನಾವು ನಮ್ಮ ವಿಡಿಯೋನಲ್ಲಿ ಹೇಳಬೇಕು ಅಂತ ಸಪ್ರೇಟಾಗಿ ಹೇಳಿದ್ದಾರೆ. ಈ ಕಂಟೆಂಟ್ ಚೇಂಜ್ ಆಗ್ತಾ ಇರುತ್ತೆ, ಫಾರ್ಮೇಟ್ ಸೇಮ್ ಇರುತ್ತೆ, ಬಟ್ ಇಲ್ಲಿ ಕಂಟೆಂಟ್ ಇಲ್ಲಿ ಚೇಂಜ್ ಆಗ್ಬೋದು. ಈ ಸಲ ಏನಿದೆ, ದಿಸ್ ವಿಡಿಯೋ ಸ್ಪಾನ್ಸರ್ಡ್ ಬೈ ಜೆನ್ ರಿವ್ಯೂಸ್ ಅಂತ ಕೊಟ್ಟಿದ್ದಾರೆ, ಬಟ್ ನೆಕ್ಸ್ಟ್ ಅದು ಚೇಂಜ್ ಆಗ್ಬೋದು. ಇವಾಗ ಕೊಟ್ಟಿರೋದು ಇದನ್ನು ನಾವು ನಮ್ಮ ವಿಡಿಯೋನಲ್ಲಿ ಹೇಳಬೇಕು ಅಂತ ಇಲ್ಲಿ ಹೇಳಿದ್ದಾರೆ 4th ಸ್ಟೆಪ್ಪಲ್ಲಿ. ಓಕೆ, ಇದು ಹೇಳಬೇಕಾಗಿರೋದು ನಮ್ಮ ಸ್ವಂತ ವಾಯ್ಸ್ನಲ್ಲಿ ಅಂತಲೇ ಹೇಳಿದ್ದಾರೆ. ಸ್ಟೆಪ್ 5ನಲ್ಲಿ ಏನು ಹೇಳ್ತಿದ್ದಾರೆ, ಇಫ್ ಯು ಆರ್ ನಾಟ್ ಫಾಲೋಯಿಂಗ್ ಅವರ್ ಇನ್ಸ್ಟ್ರಕ್ಷನ್ ವಿ ಆರ್ ನಾಟ್ ಗಿವಿಂಗ್ ಪೇಮೆಂಟ್ ಫಾರ್ ಯುವರ್ ವಿಡಿಯೋ. ಕಂಪನಿ ಹೇಳಿರುವಂಥ ಸ್ಟೆಪ್ಸು ಇನ್ಸ್ಟ್ರಕ್ಷನ್ಸು ಫಾಲೋ ಮಾಡದಿದ್ದರೆ ನಮ್ಮ ವಿಡಿಯೋಗೆ ಪೇಮೆಂಟ್ ಸಿಗೋದಿಲ್ಲ ಅಂತ ಸ್ಟೆಪ್ 5ನಲ್ಲಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಸ್ಟೆಪ್ಪು, ಇದು ಬಹಳ ಇಂಪಾರ್ಟೆಂಟ್ ಇದೆ. ಇದರಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಸ್ಪಾನ್ಸರ್ ಕೀವರ್ಡ್ ಅಂತ ಕೊಟ್ಟಿದ್ದಾರೆ. ಸ್ಪಾನ್ಸರ್ ಕೀವರ್ಡ್ನಲ್ಲಿ ಇಷ್ಟು ಆಪ್ಷನ್ಸ್ ಇದೆ. ಇಲ್ಲಿ ದಿಸ್ ವಿಡಿಯೋ ಅಂತ ಸ್ಟಾರ್ಟ್ ಮಾಡಿದ್ದಾರೆ, ಅದರ ಪಕ್ಕದಲ್ಲಿ ಡಬಲ್ ಕೊಟೇಶನ್ ಕೊಟ್ಟಿದ್ದಾರೆ. ಅಲ್ಲಿಂದ ಹಿಡಿದು ಎಂಡ್ವರೆಗೂ ಇಲ್ಲಿ ಡಬಲ್ ಕೊಟೇಶನ್ವರೆಗೆ ಇದನ್ನು ಕಾಪಿ ಮಾಡಿಬಿಟ್ಟು ನಮ್ಮದು ಡಿಸ್ಕ್ರಿಪ್ಷನಲ್ಲಿ ಹಾಕೋಬೇಕು ಅಂತ ಹೇಳಿದ್ದಾರೆ. ಇದು ಭಾಳ ಇಂಪಾರ್ಟೆಂಟ್ ಇದೆ. ಇನ್ನು ಇದ್ರ ಕೆಳಗಡೆ ಏನು ಹೇಳ್ತಿದ್ದಾರೆ ಅಂದರೆ, ಎಂಟರ್ ಯುವರ್ ವಿಡಿಯೋ URL. ನಾವು ಯೂಟ್ಯೂಬ್ನಲ್ಲಿ ಏನು ವಿಡಿಯೋ ಮಾಡಿದ್ದೇವೋ ಅದರ URLನ ಅದರ ಕಾಪಿ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ಕೋಬೇಕು. ಅದರ ನಂತರ ಏನು ಹೇಳ್ತಿದ್ದಾರೆ ಅಂದರೆ, ಎಂಟರ್ ಟೈಟಲ್ ಅಂತ ಹೇಳಿದ್ದಾರೆ. ಈ ಟೈಟಲ್ದು ಲೆಂತು 10 ವರ್ಡ್ಸ್ ಇರಬೇಕು ಅಂತ ಹೇಳ್ತಿದ್ದಾರೆ.
ಟೈಟಲ್ ಬರಿಬೇಕಾಗಿರೋದು ನಾವು ಏನು ವೀಡಿಯೋ ಮಾಡಿದ್ದೇವೋ ಆ ವಿಡಿಯೋಕ್ಕೆ ಸಂಬಂಧಪಟ್ಟ ಹಾಗೆ ಟೈಟಲ್ ಇರಬೇಕು, ಅದು 10 ವರ್ಡ್ಸಲ್ಲಿ ಇರಬೇಕು ಅಂತ ಹೇಳ್ತಿದ್ದಾರೆ. ಅದನ್ನು ನಾವು ಇಲ್ಲಿ ಬರಿಬೇಕು. ಓಕೆ, ನೆಕ್ಸ್ಟ್ ಏನು ಹೇಳ್ತಿದ್ದಾರೆ, ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ 30 ವರ್ಡ್ಸಲ್ಲಿ ನಾವು ನಮ್ಮ ವಿಡಿಯೋ ಬಗ್ಗೆ ಬರಿಬೇಕು, ಅದನ್ನು ಇಲ್ಲಿ ಬರಿಬೇಕು ಅಂತ ಹೇಳಿದ್ದಾರೆ. ಇದಿಷ್ಟು ಆದಮೇಲೆ ಸಬ್ಮಿಟ್ ಕೊಡಬೇಕು. ಇದಿಷ್ಟು ಡಿಜಿಟಲ್ ಇನ್ಫ್ಲುಯೆನ್ಸರ್ ಟಾಸ್ಕ್ ಮಾಡಬೇಕಾಗಿರುವಾಗ ಅನುಸರಿಸಬೇಕಾದಂತಹ ಇನ್ಸ್ಟ್ರಕ್ಷನ್ಸ್.